ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಗಳು, ಮೈದಾನಗಳು, ಪಾರ್ಕ್ಗಳು, ಮುಜರಾಯಿ ಇಲಾಖೆಯ ದೇವಸ್ಥಾನಗಳು, ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ RSS ಸಂಘಟನೆಯ ಶಾಖೆ, ಸಾಂಘಿಕ ಅಥವಾ ಬೈಠಕ್ ಹೆಸರಿನಲ್ಲಿ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು. ಇದು ಪ್ರಿಯಾಂಕ್ ಖರ್ಗೆ 8 ದಿನಗಳ ಹಿಂದೆ CM ಸಿದ್ದರಾಮಯ್ಯನವರಿಗೆ ಬರೆದಿದ್ದಂತಹ ಲೆಟರ್ನ ಮುಖ್ಯಾಂಶ. ಈ ಪತ್ರದ ಸುತ್ತ ಈಗ ದೊಡ್ಡ ರಾಜಕೀಯ ಹಣಾಹಣಿಯೇ ನಡೀತಾ ಇದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ನಿಷೇಧ. RSSನ ಕಾರ್ಯಕ್ರಮಗಳನ್ನು ಸರ್ಕಾರಿ ಸ್ಥಳಗಳಲ್ಲಿ ನಿಷೇಧಿಸಬೇಕು. ಇದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ಚಿಂತನೆ. ಇದೇ ಕಾರಣಕ್ಕಾಗಿ ಅವರು ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿದ್ದಾರೆ. ತಾವು ಬರೆದ ಪತ್ರದಲ್ಲಿ ನಿಷೇಧ ಯಾವ ಕಾರಣಕ್ಕಾಗಿ ಅನ್ನೋದ್ರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಇದೇ ವಿಚಾರ ಈಗ ರಾಜಕೀಯ ವಾಕ್ಸಮರಕ್ಕೆ ಕಾರಣ ಆಗಿದೆ. ತಾಕತ್ತಿದ್ರೆ ನಿಷೇಧಿಸಿ ಅನ್ನುವಂತಹ ಸವಾಲಿನಿಂದ ಹಿಡಿದು ಪ್ರಿಯಾಂಕ್ ಹೆಸರು ಗಂಡಿನದ್ದೋ ಹೆಣ್ಣಿನದ್ದೋ ಎಂಬಲ್ಲಿವರೆಗೂ ಕೂಡ ವಾಗ್ದಾಳಿ ನಡೀತಾ ಇದೆ. ಇದರ ಜೊತೆಗೆ ಬಿಜೆಪಿಯ ಕೋರ್ ಕಮಿಟಿ ಒಂದು ಸಮಿತಿಯನ್ನು ರಚಿಸಿ ಅಧ್ಯಯನ ನಡೆಸುವುದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಬಹಳಷ್ಟು ರಾಜಕೀಯದ ಜಿದ್ದಾಜಿದ್ದಿ ಇದರ ಸುತ್ತಲೂ ಕೂಡ ನಡೀತಾ ಇರುತ್ತದೆ. ಯಾಕಂದರೆ ಬಿಜೆಪಿಗೂ ಕೂಡ RSS ಮಾತೃ ಸಂಸ್ಥೆ, ಸಂಘ ಪರಿವಾರದ ಸಂಘಟನೆ, ಮೂಲ ಸಂಸ್ಥೆ. ಹೀಗಾಗಿ RSS ಅನ್ನು ನಿಷೇಧಿಸಬೇಕು ಅಥವಾ ಯಾವುದೇ ಸ್ವರೂಪದಲ್ಲಿರ್ಬೋದು, ಸಂಪೂರ್ಣ ನಿಷೇಧ ಅಥವಾ ಈ ಕಾರ್ಯಕ್ರಮಗಳನ್ನು ಇಂಥ ಕಡೆಗಳಲ್ಲಿ ಆಯೋಜನೆ ಮಾಡೋದ್ರಿಂದ ನಿಷೇಧ, ಇವೆಲ್ಲವನ್ನೂ ಕೂಡ ಅತ್ಯಂತ ತೀಕ್ಷ್ಣವಾಗಿ, ಅಷ್ಟೇ ತೀವ್ರವಾಗಿ ಬಿಜೆಪಿ ಈಗ ಎದುರಿಸೋದಕ್ಕೆ ಮುಂದಾಗಿದೆ. ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಇದಕ್ಕೆ ಅಷ್ಟೇ ತೀವ್ರವಾದಂತಹ ಪ್ರಶ್ನೆಗಳು, ಪ್ರತಿಕ್ರಿಯೆಗಳು ವ್ಯಕ್ತವಾಗೋದಕ್ಕೆ ಶುರುವಾಗಿರುತ್ತೆ. ಇದೆಲ್ಲದರ ಬಗ್ಗೆ ನಾವು ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ನಿಷೇಧ ವಿಚಾರದ ಬಗ್ಗೆ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ ಯು-ಟರ್ನ್ ಗ್ಯಾರಂಟಿ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೈ ಶಾಸಕರಿಗೆ ಅಸಮಾಧಾನಗಳಿವೆ ಅನ್ನುವಂಥದ್ದು ಹೊಸ ಸಂಗತಿ ಏನೂ ಅಲ್ಲ. ಆದರೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದವರು ನಂತರ ಯು-ಟರ್ನ್ ಹೊಡೆಯುವುದನ್ನು ನೋಡುವಂಥದ್ದೇ ರಾಜ್ಯದ ಜನರಿಗೆ ಇತ್ತೀಚೆಗೆ ಸಿಗ್ತಿರುವಂತಹ ಬಹಳ ಸುಲಭವಾದಂತಹ ಒಂದು ಮನರಂಜನೆ. ಈ ಸರದಿಗೆ ಕಾಂಗ್ರೆಸ್ನ ಹಿರಿಯ ಶಾಸಕ RV ದೇಶಪಾಂಡೆ ಅವರು ಕೂಡ ಸೇರಿದ್ದಾರೆ. ಗ್ಯಾರಂಟಿಗಳ ಬಗ್ಗೆ ಕೆಲ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಂತಹ ದೇಶಪಾಂಡೆ ಅವರು ತನ್ನ ನಿಲುವನ್ನು ಅಷ್ಟೇ ಬಲವಾಗಿ ಸಮರ್ಥಿಸಿಕೊಳ್ಳೋದಕ್ಕೆ ಅವರು ಮುಂದಾಗಲಿಲ್ಲ. ಮಾತ್ರ ಬರದಲ್ಲೇ ಅವರು ಒಂದಿಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಬಿಜೆಪಿಗೆ ತಮ್ಮ ಮಾತು ಆಹಾರ ಆಗ್ತಾ ಇದ್ದಂತೆಯೇ ಹಿರಿಯ ನಾಯಕನ ಕಡೆಯಿಂದ ಸ್ಪಷ್ಟನೆಯೊಂದು ಹೊರಬಿದ್ದಿದೆ. ಆ ಸ್ಪಷ್ಟನೆ ಏನಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ನಿಷೇಧಿಸಬೇಕು. ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ RSS ಅನ್ನು ನಿಷೇಧಿಸುತ್ತೆ. ಇದು ಪ್ರಿಯಾಂಕ್ ಖರ್ಗೆ ಅವರು ಹಿಂದೆ ಹೇಳಿದ್ದಂತಹ ಮಾತುಗಳು. ಈಗ ಅವರು ಸರ್ಕಾರಿ ಸ್ಥಳಗಳಲ್ಲಿ, ಅದು ಪಾರ್ಕ್ಗಳಿರ್ಬೋದು ಅಥವಾ ದೇವಸ್ಥಾನದ ಜಾಗಗಳಿರ್ಬೋದು, ಪುರಾತತ್ವ ಇಲಾಖೆ ಜಾಗಗಳಿರ್ಬೋದು ಅಥವಾ ಶಾಲೆಗಳಿರ್ಬೋದು, ಶಾಲೆಗಳ ಮೈದಾನ ಇರ್ಬೋದು, ಅನುದಾನಿತ ಶಾಲೆಗಳ ಮೈದಾನ ಇರ್ಬೋದು, ಇವುಗಳಲ್ಲೆಲ್ಲ ಕಡೆಯಲ್ಲೂ ಕೂಡ ನಿಷೇಧಿಸಬೇಕು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದನ್ನು ಅನ್ನುವಂಥದ್ದನ್ನು ಒತ್ತಾಯಿಸಿ ಮನವಿಯ ಮೂಲಕವಾಗಿ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಯವರು ಕೂಡ ಅಷ್ಟೇ ಶೀಘ್ರವಾಗಿ ಆ ಪತ್ರದ ಮೇಲೊಂದು ನೋಟನ್ನು ಬರೆದು ಮುಖ್ಯ ಕಾರ್ಯದರ್ಶಿಯವರಿಗೆ ರವಾನೆ ಮಾಡಿದ್ದಾರೆ. ಸರ್ಕಾರ ಬಹಳ ಸೀರಿಯಸ್ ಆಗಿದೆಯಾ ಈ ವಿಚಾರದಲ್ಲಿ ಅನುಮಾನ ಇದ್ದೇ ಇದೆ. ಹಾಗೆಯೇ ಅಷ್ಟೇ ತೀವ್ರ ಸ್ವರೂಪದಲ್ಲಿ ಬಿಜೆಪಿ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದೆ. ವರದಿ ಅಂತ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ. RSSಗೆ ತಾಲಿಬಾನಿಗೆ ಏನು ವ್ಯತ್ಯಾಸ ಇಲ್ಲ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕಳೆದ ವಿಧಾನಮಂಡಲ ಅಧಿವೇಶನ ವೇಳೆ ವಿಧಾನಸಭೆಯಲ್ಲಿ RSS ಗೀತೆ ಹಾಡುತ್ತಿದ್ದಾಗ ಇಡೀ ಬಿಜೆಪಿಯವರು ಖುಷಿಯಿಂದ ಹೊಗಳುತ್ತಿದ್ದರು. ಆದರೆ ಅದೇ DKಶಿ ಅವರ ಸಹೋದ್ಯೋಗಿ ಪ್ರಿಯಾಂಕ್ ಖರ್ಗೆ RSSಗೆ ನಿರ್ಬಂಧ ಹಾಕಿ ಅಂತ CMಗೆ ಪತ್ರ ಬರೆಯುತ್ತಿದ್ದಂತೆ ಇಡೀ ಕೇಸರಿಪಾಳೆಯ ಒಗ್ಗೂಡಿ ಖರ್ಗೆ ಮೇಲೆ ಮುಗಿಬಿದ್ದಿದೆ. ನಿಮ್ಮ ಮನಸ್ಥಿತಿ ಬೆಂಕಿ ಹಚ್ಚುವ ಮನಸ್ಥಿತಿ ಇದೆ. ಈ ಅಧಿಕಾರದ ಅಹಂಕಾರ ನೆತ್ತಿಗೇರಿದೆ ಪಿತ್ತ. ನೀವು RSS ಬೈಯೋದ್ರಿಂದ, ಟೀಕೆ ಮಾಡೋದ್ರಿಂದ ಮುಸಲ್ಮಾನರು ನಿಮ್ಗೆ ಭಾಳ ಹತ್ತಿರ ಆಗ್ತಾರೆ. ನಾನೇ ಓದ್ತೀನಪ್ಪ, ಬಂದು ಅದೇನ್ ಮಾಡ್ತಾರೆ ಮಾಡೋ ಅಂತೇಳಿ. ಬಾ ದಮ್ಮಿದ್ರೆ ಬಂದು ನನ್ನ ಅರೆಸ್ಟ್ ಮಾಡಕ್ಕೆ ಹೇಳಿ. RSS ಹೆಂಗೆ ಬ್ಯಾನ್ ಮಾಡ್ತಾರೆ ಮಾಡಿ ನೋಡ್ಲಿ, ತಾಕತ್ತಿದ್ರೆ. RSS ಶತಮಾನೋತ್ಸವದ ಸಂಭ್ರಮದಲ್ಲಿ ನಿನ್ನೆ ಬಿಜೆಪಿ ನಾಯಕರೆಲ್ಲ
ಗಣವೇಷಧಾರಿಗಳಾಗಿದ್ದರು. ಬೀದಿ ಬೀದಿಗಳಲ್ಲಿ ಗಣವೇಷಧಾರಿಗಳು ಪಥಸಂಚಲನ ನಡೆಸಿದ್ರು. ಹೀಗೆ ಕೇಸರಿ ಪಡೆಯ ನಾಯಕರು ಆರ್ಎಸ್ಎಸ್ನ ಶತಮಾನೋತ್ಸವದ ಸಂಭ್ರಮದಲ್ಲಿದ್ದಾಗಲೇ ಆರ್ಎಸ್ಎಸ್ ಮೇಲೆ ಅಂಕುಶ ಹಾಕಬೇಕೆಂದು ರವಾನೆಯಾಗಿದ್ದ ಪತ್ರ ಸದ್ದು ಮಾಡಲಾರಂಭಿಸಿದೆ. ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದು ಸರ್ಕಾರಕ್ಕೆ ಸೇರಿದ ಸ್ಥಳಗಳಲ್ಲಿ ಆರ್ಎಸ್ಎಸ್ನ ಶಾಖೆ ಸೇರಿದಂತೆ ಯಾವುದೇ ಕಾರ್ಯಕ್ರಮ ನಡೆಸದಂತೆ ನಿಷೇಧ ಹೇರಬೇಕೆಂದು ಆಗ್ರಹಿಸಿದ್ದರು. ಅನುದಾನಿತ ಶಾಲೆಗಳು ಹಾಗೂ ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನು ಬಳಸಿಕೊಂಡು ಶಾಖೆ ನಡೆಸುತ್ತಾ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತ ಐಕ್ಯತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬಲಾಗುತ್ತಿದೆ. ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಹಾಗೂ ಯುವಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗುತ್ತಿದೆ. ನಾಡಿನ ಮಕ್ಕಳು, ಯುವ ಸಮುದಾಯ, ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರದ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು, ಉದ್ಯಾನವನಗಳು, ಮುಜರಾಯಿ ಇಲಾಖೆಯ ದೇವಸ್ಥಾನಗಳು, ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಸಂಘಟನೆ ಶಾಖೆ, ಸಾಂಘಿಕ್ ಅಥವಾ ಬೈಠಕ್ ಹೆಸರಿನಲ್ಲಿ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇಷ್ಟಕ್ಕೂ ಪ್ರಿಯಾಂಕ್ ಖರ್ಗೆ ಈ ಪತ್ರ ಬರೆದಿದ್ದು 8 ದಿನಗಳ ಹಿಂದೆ. ಅಕ್ಟೋಬರ್ 4ರಂದೇ ಇಂಥದ್ದೊಂದು ಪತ್ರವನ್ನ ಸಿಎಂಗೆ ಕಳಿಸಿದ್ರು. ಪ್ರಿಯಾಂಕ್ ಪತ್ರವನ್ನ ಗಮನಿಸಿದ ಸಿಎಂ ಸಿದ್ದರಾಮಯ್ಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ಪತ್ರದ ಮೇಲೆಯೇ ಒಂದು ನೋಟ್ ಬರೆದು ಕಳಿಸಿದ್ರು. ಪರಿಶೀಲಿಸಿ ಕೂಡಲೇ ಅಗತ್ಯ ಕ್ರಮ ಜರುಗಿಸುವುದು ಎಂದು ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದರು. ಆದರೆ ಯಾವಾಗ ಪ್ರಿಯಾಂಕ್ ಖರ್ಗೆ ಬರೆದ ಪತ್ರ ವೈರಲ್ ಆಗತೊಡಗಿತೋ ಕಮಲಪಾಳೆಯ ಸಿಟ್ಟಿಗೆದ್ದಿದೆ. ಇಂದಿರಾ ಗಾಂಧಿ ರೀತಿಯ ಸರ್ವಾಧಿಕಾರ ವರ್ತನೆಯನ್ನ ಕಾಂಗ್ರೆಸ್ನವರು ಈಗ ಮಾಡಬೇಡಿ. ಇಂದಿರಾ ಗಾಂಧಿ ಕೈಯಲ್ಲೇ ಆಗದಿರುವುದನ್ನು ಈಗ ನಿಮ್ಮಿಂದ ಮಾಡಲು ಸಾಧ್ಯವೇ ಎಂದು ಆರ್ಎಸ್ಎಸ್ಗೆ ನಿರ್ಬಂಧ ಹೇರುವ ಚಿಂತನೆಯ ಬಗ್ಗೆ ಕೇಸರಿ ಪಡೆ ಆಕ್ರೋಶ ಹೊರಹಾಕಿದೆ. ಜೊತೆಗೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲೇ ಒಂದು ವಿಶೇಷ ಸಮಿತಿಯನ್ನೂ ರಚಿಸಲಾಗಿದೆ. ಎಂಎಲ್ಸಿ ರವಿಕುಮಾರ್ ನೇತೃತ್ವದಲ್ಲಿ ರಚನೆಯಾಗಿರುವ ಸಮಿತಿ ಕಾಂಗ್ರೆಸ್ ಸರ್ಕಾರ ಒಂದು ವೇಳೆ ಆರ್ಎಸ್ಎಸ್ಗೆ ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಕ್ರಮ ನಡೆಸದಂತೆ ನಿರ್ಬಂಧ ಹೇರಲು ಮುಂದಾದರೆ ಎದುರಾಗಬಹುದಾದ ಸಾಧಕ ಬಾಧಕಗಳ ಅಧ್ಯಯನ ನಡೆಸಲಿದೆ. ಆದರೆ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಹುಚ್ಚು, ಈ ಗೀಳು, ಈ ಚಾಳಿ ಇದೆಯಲ್ಲ, ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ. ಇದಕ್ಕೆ ಏನು ಯಾರು ಚಿಕಿತ್ಸೆ ಕೊಡಕ್ಕಾಗಲ್ಲ. ಇದು ಯಾವ ನೆಹರು ಅವರ ಮರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದ್ದೀರಲ್ಲ, ಆ ನೆಹರು ಕೈಲೇ ಆರ್ಎಸ್ಎಸ್ ನ ಬ್ಯಾನ್ ಮಾಡಕ್ಕಾಗ್ಲಿಲ್ಲ. ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳ್ತೇನೆ, ನಿಮ್ಮ ಅಧಿಕಾರದ ಮದ, ಅಧಿಕಾರದ ಸೊಕ್ಕಿನ ಕಾರಣಕ್ಕೆ ಈ ರೀತಿ ಪದೇ ಪದೇ ರೀತಿಯಾದಂತಹ ಹೇಳಿಕೆಗಳನ್ನ ನೀವು ಕೊಡ್ತಾ ಇದ್ದೀರಿ. ನಿಮ್ ತಂದೆ ಎಐಸಿಸಿ ಅಧ್ಯಕ್ಷರಾಗಿರ್ಬೋದು, ನಿಮ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಎನ್ನುವ ಕಾರಣಕ್ಕೆ ದುರಂಕಾರದ ಮಾತುಗಳನ್ನ ನೀವು ಪದೇ ಪದೇ ಹೇಳ್ತಾ ಇರುವಂತದ್ದು ನಿಮ್ ಬೆಳವಣಿಗೆ ದೃಷ್ಟಿಯಿಂದ ಒಳ್ಳೆಯದಲ್ಲ. ಯಾವಾಗ ಬಿಜೆಪಿ ನಾಯಕರು ಆರ್ಎಸ್ಎಸ್ ವಿಚಾರ ಮುಂದಿಟ್ಟು ಕಾಂಗ್ರೆಸ್ ಮೇಲೆ ಮುಗಿಬೀಳಲು ಶುರು ಮಾಡಿದ್ರೋ ಕೈಪಾಳೆಯ ಕೂಡ ಸುಮ್ಮನೆ ಕುಳಿತಿಲ್ಲ. ಪ್ರತ್ಯಸ್ತ್ರಗಳನ್ನ ಸಿದ್ಧ ಮಾಡಿಟ್ಟುಕೊಂಡೇ ಬಿಜೆಪಿ ವಿರುದ್ಧ ಮುಗಿಬಿದ್ದಿದೆ. ಆರ್ಎಸ್ಎಸ್ ಬಗ್ಗೆಯೇ ಪ್ರಶ್ನೆಗಳನ್ನ ಎತ್ತಿ ಯಾಕೆ ನಿರ್ಬಂಧ ಹೇರಬಾರದು ಎಂದು ಕೇಳಿದೆ. ಆರ್ಎಸ್ಎಸ್ ನೋಂದಾಯಿತ ಸಂಸ್ಥೆಯೇ? ನೋಂದಣಿಯ ಒಂದೇ ಒಂದು ದಾಖಲೆ ಇದೆಯಾ? ಸರ್ಕಾರಕ್ಕೆ ಲೆಕ್ಕಪತ್ರಗಳ ವಿವರ ನೀಡುತ್ತದೆಯೇ? ಹಣಕಾಸು ವ್ಯವಹಾರದಲ್ಲಿ ಪಾರದರ್ಶಕತೆ ಇದೆಯೇ? ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿತ್ತೆ? ಗಣವೇಶ ಹಾಕಲು ಬಡವರ ಮಕ್ಕಳೇ ಯಾಕೆ, ಬಿಜೆಪಿ ರಾಜಕಾರಣಿಗಳ ಮಕ್ಕಳಿಗೆ ಯಾಕೆ ಹಾಕಲ್ಲ ಎಂದು ಪ್ರಶ್ನಿಸಿದೆ. ಹಾಗೆ ವೇಷ ಸಮಾವೇಶಗಳೇನೇ ಇದ್ದರೂ ಮನೇಲಿ ಮಾಡಿಕೊಳ್ಳಿ, ಶಾಲೆ ಕ್ಯಾಂಪಸ್ನಲ್ಲಿ ಯಾಕೆ? ಧರ್ಮ ಗೋರಕ್ಷಣೆಗೆ ಬಿಜೆಪಿ ನಾಯಕರ ಮಕ್ಕಳು ಯಾಕೆ ಹೋಗ್ತಿಲ್ಲ? ಬೇರೆ ಸಂಘಟನೆಗಳು ದೊಣ್ಣೆ ಹಿಡಿದುಕೊಂಡ್ರೆ ಒಪ್ಪುತ್ತೀರಾ ಅನ್ನೋದು ಕಾಂಗ್ರೆಸ್ ಪ್ರಶ್ನೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ಗೂ ತಾಲಿಬಾನ್ಗೂ ವ್ಯತ್ಯಾಸವೇ ಇಲ್ಲ ಎಂದು ಕಿಚ್ಚು ಹೊತ್ತಿಸಿದ್ದಾರೆ. ಗೋರಕ್ಷಣೆ, ಆರ್ಎಸ್ಎಸ್ ತತ್ವ ಸಿದ್ಧಾಂತ ಎಲ್ಲ ಬಡವ್ರ ಮಕ್ಕಳಿಗೆ ಯಾಕೆ? ಹಲವಾರು ವರ್ಷದಾದ್ಮೇಲೆ ಇವಾಗ ಎಲ್ಲ ಕೆಲವು ಬಿಜೆಪಿ ನಾಯಕರು ಗಣವೇಶದಲ್ಲಿ ನಾನು ನೋಡ್ತಾ ಇದ್ದೀನಿ. ಇವ್ರ ಮಕ್ಕಳು ಎಲ್ಲಿದ್ದಾರೆ? ಇವ್ರ ಮಕ್ಕಳಿಗೆಲ್ಲ ಯಾಕೆ ಗಣವೇಶ ಹಾಕೊಂಡು ಇವರೆಲ್ಲ ಓಡಾಡಲ್ಲ? ಈಗ ಇವರು ತಾಲಿಬಾನಿಗೆ ಇಷ್ಟು ಬೈತಾ ಇದ್ರು, ನಿನ್ನೆಲ್ಲ ಅವ್ರ ಜೊತೆನೇ ಓಡಾಡಿದ್ರಲ್ರಿ ಬಿಜೆಪಿಯವರು. ಇವ್ರಿಗೇನಾದರೂ ತತ್ವ ಸಿದ್ಧಾಂತ ಇದೆಯಾ? ಆರ್ಎಸ್ಎಸ್ಸಿಗೆ ತಾಲಿಬಾನಿಗೆ ಏನು ವ್ಯತ್ಯಾಸ ಇಲ್ಲ. ನೋಡಿ, ಪಟೇಲ್ ಅವರು ಬ್ಯಾನ್ ಮಾಡಿದ್ರು. ನೀವು ಸ್ವಲ್ಪ ಇತಿಹಾಸದ ಪುಟವನ್ನು ತಿರುಗಿಸಿ ಓದಕ್ಕೆ ಹೇಳಿ ಆರ್ಎಸ್ಎಸ್ ಅವರಿಗೆ. ಬಂದು ಕೈಕಾಲು ಬಿದ್ದರು. ವಿ ವಿಲ್ ಫಾಲೋ the union government's diktat on the national flag. Our allegiance will be to the national flag ಅಂದಿದ್ದಕ್ಕೆ ಅವ್ರ ಬ್ಯಾನ್ ಅನ್ನ ತೆಗೆದಿದ್ದು. ಪಟೇಲ್ ಅವರು
ಈ ತತ್ವ ಎಷ್ಟು ವಿಷಕಾರಿಯಾಗಿದೆ ಅಂದ್ಬಿಟ್ಟು ಪತ್ರ ಬರೆದಿದ್ದಾರೆ ನೆಹರು ಅವರಿಗೆ ಆಸ್ ಅ ಹೋಮ್ ಮಿನಿಸ್ಟರ್. ಪ್ರಿಯಾಂಕ್ ಖರ್ಗೆ ಅವರ ಮಾತುಗಳನ್ನ ಮತ್ತೋರ್ವ ಸಚಿವ ಸಂತೋಷ್ ಲಾಡ್ ಕೂಡ ಸ್ವಾಗತಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಪರವಾಗಿ ಬ್ಯಾಟ್ ಬೀಸಿರುವ ಸಂತೋಷ್ ಲಾಡ್ ಬಿಜೆಪಿಯ ಆರೋಪಗಳಿಗೆ ತಿರುಗೇಟು ನೀಡಿದ್ರು. ಸರ್ದಾರ್ ವಲ್ಲಭಾಯ್ ಪಾಟೀಲ್ ಅವರೇ ನಿಮಗೆ 2 ಬಾರಿ ಬ್ಯಾನ್ ಮಾಡಿದ್ರು RSSಗೆ. ಇದು ರೆಕಾರ್ಡ್ ಆಗಿದೆ, ಗೆಜೆಟ್ ಇದೆ. ಬಿಜೆಪಿಯವರು ನಥಿಂಗ್ ಬಟ್ ದ ತಾಲಿಬಾನ್ ಏಜೆಂಟ್ಸ್. ನಾವು ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಈ ದೇಶಕ್ಕೆ ಬರ್ತಾನೆ, ಬಂದ್ಬಿಟ್ಟು ಡಿಕ್ಟೇಟ್ ಮಾಡ್ತಾನೆ ಯಾವುದು ಹೆಣ್ಮಕ್ಳು ಪ್ರೆಸ್ ರಿಪೋರ್ಟರ್ ಇರಬಾರ್ದು ಅಂತೇಳಿ. ನಮ್ಮ ಅಕ್ಕ ತಂಗಿಯರು ಈ ದೇಶದ ಹೆಣ್ಮಕ್ಳು ಯಾರು ಪ್ರೆಸ್ ರಿಪೋರ್ಟರ್ ಇರಬಾರ್ದು ಅಂತ ಹೇಳ್ತಾನಲ್ಲ, ನಾಚಿಕೆ ಮಾನ ಮರೆದಿದೇನ್ರಿ? ದಿನ ಬೆಳಗ್ಗಿದ್ರೆ ದುರ್ಗಾ ಪೂಜೆ, ಆ ಪೂಜೆ, ಲಕ್ಷ್ಮೀ ಪೂಜೆ ಎಲ್ಲ ಅಂತ ಹೇಳ್ತಿರಲ್ಲ, ಮತ್ತೆ ಈಗೆಲ್ಲ ನಿಮ್ ಗಂಡಸ್ತಾನ ಎಲ್ಲ ಬಿಜೆಪಿ ಅವ್ರು ಬಹಳ ದೊಡ್ಡದು ಕುಂಕುಮ ಹಾಕೊಂಡು ಬಹಳ ಭಾಷಣ ಮಾಡ್ತಿದ್ರಲ್ಲ, ನಿಮ್ಗೆ ನಾಚಿಕೆ ಆಗೋದಲ್ಲ ನಿಮಗೆ? RSS ಬಗ್ಗೆ ಪ್ರಿಯಾಂಕ್ ಖರ್ಗೆ ಹೀಗೆ ಮುಗಿಬಿದ್ದಿರೋವಾಗಲೇ ಬಿಜೆಪಿ ತಿರುಗೇಟು ಕೊಟ್ಟಿದೆ. 2002ರಲ್ಲಿ ಕರ್ನಾಟಕದ ಗೃಹ ಸಚಿವರಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರು RSS ಶಿಬಿರಕ್ಕೆ ಭೇಟಿ ನೀಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದ ಫೋಟೋ ಹಂಚಿಕೊಂಡಿದೆ. ಪ್ರಿಯಾಂಕ್ ಖರ್ಗೆ ಅವರು ಮೊದಲು ತಮ್ಮ ಮನೆಯ ಇತಿಹಾಸ ತಿಳಿದುಕೊಳ್ಳೋದು ಒಳ್ಳೆಯದು ಅಂತ ಪೋಸ್ಟ್ ಮಾಡಿದೆ. ಅಲ್ಲದೆ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿರುವ ಕಮಲ ನಾಯಕರು ಇದು ಕಾಂಗ್ರೆಸ್ನ ಮನಸ್ಥಿತಿ, ತಾಲಿಬಾನಿಗಳ ಮನಸ್ಥಿತಿ ಅಂತೆಲ್ಲ ಟೀಕಿಸಿರುವ ಬಿಜೆಪಿ ನಾಯಕರು ಪ್ರಿಯಾಂಕ್ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರ ಈ ಒಂದು ಹುಚ್ಚು, ಈ ಗೀಳು, ಈ ಚಾಳಿ ಇದೆಯಲ್ಲ, ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ. ಇದಕ್ಕೆ ಏನು ಯಾರು ಚಿಕಿತ್ಸೆ ಕೊಡಕ್ ಆಗಲ್ಲ. ಇದು PUC ಫೇಲ್ ಆಗಿ ಯಾವುದೋ ಆನಿಮೇಷನ್ ಅಲ್ಲಿ ಯಾವುದೋ ಸರ್ಟಿಫಿಕೇಟ್ ಇಟ್ಕೊಂಡಿರೋಂಥ ವ್ಯಕ್ತಿಗೆ ಎಲ್ಲ ಅರ್ಥ ಆಗುತ್ತೆ. ಯಾವ ನೆಹರು ಅವರ ಮರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದ್ದೀರಲ್ಲ, ಆ ನೆಹರು ಕೈಲೇ RSS ನ ಬ್ಯಾನ್ ಮಾಡಕ್ಕಾಗ್ಲಿಲ್ಲ. ಇವರು ತಂದೆ ಗೃಹ ಸಚಿವರಾಗಿದ್ದಾಗಲೇ RSS ಅನ್ನು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾನು ಪ್ರಿಯಾಂಕ ಖರ್ಗೆ ಅವರಿಗೆ ಹೇಳ್ತೇನೆ, ನಿಮ್ಮ ಅಧಿಕಾರದ ಮದ, ಅಧಿಕಾರದ ಸೊಕ್ಕಿನ ಕಾರಣಕ್ಕೆ ಈ ರೀತಿ ಪದೇ ರೀತಿಯಾದಂತ ಹೇಳಿಕೆಗಳನ್ನ ನೀವು ಕೊಡ್ತಾ ಇದ್ದೀರಿ. ಮೂರ್ಖತನದ ಪರಮಾವಧಿ ಅಂದ್ರೆ ಆ ಪತ್ರನೇ. ಆ ಪತ್ರಕ್ಕೆ ಅದನ್ನೇನೋ ಸೀರಿಯಸ್ ಆಗಿ ತೆಗೆದುಕೊಂಡು ಕ್ರಮ ವಹಿಸಬೇಕು ಅಂತ ಮುಖ್ಯಮಂತ್ರಿಗಳು ಬರೆದಿರೋದು ಇನ್ನೊಂದು ಮೂರ್ಖತನದ ಪರಮಾವಧಿ ಅಂತ ಹೇಳಕ್ ಬಯಸ್ತೇನೆ. ನೀವು ಯಾವುದ್ಯಾವುದೋ ಕಾರಣಕ್ಕಾಗಿ ಯಾರ್ಯಾರನ್ನೋ ಮೆಚ್ಚೋದಕ್ಕಾಗಿ ರಾಷ್ಟ್ರ ಪ್ರೇಮದಿಂದ 100 ವರ್ಷ ಪೂರೈಸಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕರನ್ನು ಟೀಕೆ ಮಾಡೋದು ಸರಿಯಲ್ಲ. ಇಲ್ಲಿಗೆ ನಿಂತಿಲ್ಲ ಬಿಜೆಪಿ ನಾಯಕರ ಮಾತು. ಪ್ರಿಯಾಂಕ್ ಖರ್ಗೆ ತಾವು ಬರೆದಿರುವ ಪತ್ರವನ್ನು ವಾಪಸ್ ಪಡೆಯಬೇಕು ಎಂಬ ಆಗ್ರಹ ಬಿಜೆಪಿ ನಾಯಕರಿಂದ ಜೋರಾಗಿದೆ. ಅಲ್ಲದೆ ಖರ್ಗೆ ಅವರನ್ನ ಬೆಂಕಿ ಹಚ್ಚೋ ಮನಸ್ಥಿತಿ ಎಂದು ವಾಗ್ದಾಳಿ ನಡೆಸಿದ್ದಾರೆ. ನೀವು ಬರೆದಿರುವಂಥ ಪತ್ರವನ್ನ ಈ ಕೂಡಲೇ ಹಿಂದೆ ಪಡಿರಿ, ಹಿಂದೆ ಪಡೆದು ಕ್ಷಮೆಯನ್ನು ಯಾಚಿಸಿ ಅಂತ ನಾನು ನಿಮ್ಮನ್ನ ಒತ್ತಾಯವನ್ನು ಮಾಡ್ತೀನಿ. ಈ ಮೂಲಕ ನಿಮಗೆ ದೊಡ್ಡತನ ತೋರಿಸ್ಲಿಕ್ಕೆ ಅವಕಾಶ ಆಗತ್ತೆ, ನಿಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟೋಕ್ಕೆ ಅವಕಾಶ ಸಿಕ್ಕಿದಂತಾಗತ್ತೆ. ನಿಮ್ಮ ಮನಸ್ಥಿತಿ ಬೆಂಕಿ ಹಚ್ಚುವ ಮನಸ್ಥಿತಿ ಇದೆ. ಹಿಂದೆ ನೀವು ವಿರೋಧ ಪಕ್ಷದಲ್ಲಿ ಕುಳಿತಿದ್ದಾಗ ನೀವು ಯಾವ ರೀತಿ KSRTCಗೆ ಬೆಂಕಿ ಹಾಕಿಬಿಡ್ತೀನಿ ಅಂತ ಮಾತಾಡಿರೋದೂ ಇದೆ. ಇದನ್ನೆಲ್ಲ ಬಿಡಿ. ನಿಮಗೆ ಅಜ್ಞಾನದ ಅಂಧಕಾರ ತುಂಬಿ ತುಳುಕ್ತಾ ಇದೆ. ಈ ಅಧಿಕಾರದ ಅಹಂಕಾರ ನೆತ್ತಿಗೇರಿದೆ ಪಿತ್ತ. ಆ ಅಧಿಕಾರದ ಅಮಲು ಏನಿದೆ ಪ್ರಿಯಾಂಕ ಖರ್ಗೆ ಅವರಿಗೆ ನೆತ್ತಿಗೇರಿದೆ. RSS ಬೈಯೋದ್ರಿಂದ ಅದೆಲ್ಲೋ ಅಸ್ತಿತ್ವ ಕಳ್ಕೊಂತ ನೀವು ಭಾಳ ಭ್ರಮೆಯಲ್ಲಿದ್ದೀರಿ. ಅಷ್ಟೇ ಅಲ್ಲ, ನೀವು RSS ಬೈಯೋದ್ರಿಂದ, ಟೀಕೆ ಮಾಡೋದ್ರಿಂದ ಮುಸಲ್ಮಾನರು ನಿಮ್ಗೆ ಭಾಳ ಹತ್ತಿರ ಆಗ್ತಾರೆ, ಅದರಿಂದ ನಿಮ್ಗೆ ಸಾಲಿಡ್ ವೋಟ್ ಆಗ್ತಾರೆ ಅನ್ನುವಂಥ ಭ್ರಮೆಯಲ್ಲಿದ್ದೀರಿ. ಇದರಿಂದ ಈ ಅಫೇಜ್ಮೆಂಟ್ ಪೊಲಿಟಿಕ್ಸಿಂದ ನೀವು ಹಾಳಾಗ್ತೀರಿ. ನಾನೇ ಓದ್ತೀನಪ್ಪ, ಬಂದು ಅದೇನ್ ಮಾಡ್ತಾರೆ ಮಾಡೋ ಅಂತೇಳಿ. ಬಾ ದಮ್ಮಿದ್ರೆ ಬಂದು ನನ್ನ ಅರೆಸ್ಟ್ ಮಾಡಕ್ಕೆ ಹೇಳಿ. ಇವಾಗ CT ರವಿ ಇರ್ತಾರೆ, ನಾವು ಹೋಗ್ತೀರಿ, ನಾನು ಮಾಡ್ತೀನಿ. ಇವ್ರು ಎಲ್ಲಿ ಮಾಡ ಅಂತ ಅಲ್ಲೇ ಮಾಡ್ತೀನಿ ನಾನು. ದಮ್ಮಿದೆಯಾ ಅವ್ರಿಗೆ? RSS ಬ್ಯಾನ್ ಮಾಡಬೇಕು ಅಂತ. RSS ಹೆಂಗೆ ಬ್ಯಾನ್ ಮಾಡ್ತಾರೆ ಇವರು? ಮಾಡಿ ನೋಡೋಣ, ತಾಕತ್ತಿದ್ರೆ. ಇವರು ಇಂದಿರಾ ಗಾಂಧಿ ಅವರೇ ಏನೂ ಮಾಡ್ಕೊಳ್ಲಿಕ್ಕಾಗಲ್ಲ, ನೆಹರು ಏನೂ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಅಂತ ಕಾಲವನ್ನು ದಾಟಿ ಇವತ್ತು RSS ಬಂದಿದೆ. ಇವತ್ತು ಎಲೆಕ್ಷನ್ ಆದರೂ ನೀವು ಚಾಲೆಂಜ್ ಮಾಡ್ತೀನಿ ನಾನು ನಿಮಗೆ. ಇವತ್ತು ನೀವು ಡಿಸಾಲ್ವ್ ಮಾಡಿ, ತಾಕತ್ತಿದ್ರೆ ಡಿಸಾಲ್ವ್ ಮಾಡಿ ಬನ್ನಿ, ಅಜೆಂಡಾ ಇಟ್ಕೊಳ್ಳಿ. RSS ಬ್ಯಾನ್ ಅನ್ನೋದೇ ಅಜೆಂಡಾ ಇಟ್ಕೊಳ್ಳಿ. ನೀವು ಸೋಲ್ತೀರಿ, ನಿಮ್ಮ ಪಕ್ಷವೂ ಅಧಿಕಾರ ಕಳ್ಕೊಳ್ಳುತ್ತೆ. ಎಲ್ಲ ತಾಲಿಬಾನಿಗಳ ಏಜೆಂಟ್ ಅದಾರೆ, ಅವರು ದುಡ್ಡು ಕೊಟ್ಟ ಮ್ಯಾಗೇನೆ ಇವ್ರು ಮಾತಾಡ್ತಾರೆ. ಇವರೆಲ್ಲ ತಾಲಿಬಾನಿ ಸ್ಪೋಕ್ಸ್ ಪರ್ಸನ್ಗಳು. ಹರಿಪ್ರಸಾದ್, ಪ್ರಿಯಾಂಕ ಖರ್ಗೆ, ಸಿದ್ದರಾಮಯ್ಯ ಇವೇನದಲ್ರಿ ಕರ್ನಾಟಕದಾಗ ಇವೆಲ್ಲ ತಾಲಿಬಾನಿಗಳ
ಸ್ಪೋಕ್ ಪರ್ಸನ್. ಈ ಮಧ್ಯೆ ಆರ್ಎಸ್ಎಸ್ ಮೇಲೆ ನಿರ್ಬಂಧ ಹೇರುವ ಬಗ್ಗೆ ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರು ಮಾತನಾಡಿ, ತಪ್ಪುಗಳಿದ್ದರೆ ಎಲ್ಲವನ್ನು ವಿಮರ್ಶಿಸಬೇಕು, ಅದು ಬಿಟ್ಟು ಏಕಾಏಕಿ ಕಾನೂನು ಕ್ರಮಕ್ಕೆ ಮುಂದಾಗುವುದಲ್ಲ ಎಂದು ಸಲಹೆ ನೀಡಿದ್ದಾರೆ. ಯಾವುದೇ ವ್ಯವಸ್ಥೆಯಲ್ಲಿ ಯಾವುದೇ ಮೂಲೆಯಿಂದ ಕೆಲವು ತಪ್ಪುಗಳಾಗುವುದು ಸಹಜ. ಅದು ಹೌದು ಅನ್ನೋ ಎಂಬುದನ್ನು ವಿಮರ್ಶಿಸಬೇಕು. ಒಬ್ಬರಿಗೆ ಕಂಡಂದ್ರೆ ಒಬ್ಬರಿಗೆ ತಪ್ಪು ಅಂತ ಕಾಣ್ಬೋದು, ಇನ್ನೊಬ್ಬರಿಗೆ ಸಾರಿ ಅಂತ ಅನಿಸ್ಬೋದು. ಮಾನ್ಯ ಮುಖ್ಯಮಂತ್ರಿಗಳವರು ಎಲ್ಲರ ಜೊತೆಗೆ ಚರ್ಚಿಸಿ ಯೋಗ್ಯವಾಗಿರತಕ್ಕಂತಹ ತೀರ್ಮಾನ ತಗೊಳ್ತಾರೆ ಅನ್ನುವಂತಹದ್ದು ನಮ್ಮ ಆಶಯ. ಮಾನ್ಯ ಖರ್ಗೆ ಅವರು ಅವರ ಅಭಿಪ್ರಾಯವನ್ನು ಅವರು ಸರ್ಕಾರದ ಮುಂದಿಟ್ಟಿದ್ದಾರೆ. ಸರ್ಕಾರ ಎಲ್ಲರ ಜೊತೆಗೆ ಚರ್ಚಿಸಿ ಮುಖ್ಯಮಂತ್ರಿಗಳವರು ಯೋಗ್ಯ ತೀರ್ಮಾನ ತಗೊಳ್ತಾರೆ ಅಂತ ವಿಶ್ವಾಸ ನನಗೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಬೆಂಗಳೂರಿಗೆ ಆರ್ಎಸ್ಎಸ್ನ ಸರಸಂಘ ಚಾಲಕ ಮೋಹನ್ ಭಾಗವತ್ ಬಂದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಬರೆದಿರುವ ಪತ್ರ ಈಗಾಗಲೇ ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಆದರೆ ಇದನ್ನ ಎದುರಿಸಲು ಕಾಂಗ್ರೆಸ್ ಪಾಳೆಯ ಕೂಡ ಸಜ್ಜಾಗಿದ್ದು, ನಿಜಕ್ಕೂ ಆರ್ಎಸ್ಎಸ್ಗೆ ನಿರ್ಬಂಧ ಹೇರಲು ರಾಜ್ಯ ಸರ್ಕಾರ ಮುಂದಾಗುತ್ತಾ ಅಥವಾ ಇವೆಲ್ಲ ಕೇವಲ ತಮ್ಮ ವೋಟ್ ಬ್ಯಾಂಕ್ಗಳನ್ನ ಗಟ್ಟಿಗೊಳಿಸಲು ಬಿಡುತ್ತಿರುವ ರಾಜಕೀಯ ಅಸ್ತ್ರವೇ ಎನ್ನುವುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.